ಹಾಯ್ ಹಲೋ ನಮಸ್ಕಾರ. ಮನಸ್ಸಿನ ಭಾವನೆ ಅರಿತವರ್ಯಾರೋ ಮುಂದುವರೆದ ಭಾಗ 5. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ನಿಮ್ಮ ಬಿಡುವಿನ ವೇಳೆಯಲ್ಲಿ ನನ್ನ ಕಥೆಯನ್ನು ಕೇಳಿ ಆನಂದಿಸಿ ಹಾಗೂ ಪ್ರೋತ್ಸಾಹಿಸಿ. ವಸಂತ್ಗೆ ಶಿವಮೊಗ್ಗದಲ್ಲಿ ಕೆಲಸ ಸಿಕ್ಕ ಕಾರಣ ರಾತ್ರಿ ಬೆಂಗಳೂರಿನಿಂದ ಹೊರಟ ವಸಂತ್ ಮತ್ತು ವಂದನಾ ಬೆಳಗಿನ ಜಾವ ಶಿವಮೊಗ್ಗಕ್ಕೆ ತಲುಪುತ್ತಾರೆ. ವಸಂತ್ ರಾತ್ರಿಯೇ ಫೋನ್ ಮಾಡಿ ಪ್ರಿನ್ಸಿಪಲ್ಗೆ ವಿಷಯ ತಿಳಿಸಿದ್ದರಿಂದ ಪ್ರಿನ್ಸಿಪಲ್ ವಸಂತ್ಗೆ ಕಾಲೇಜಿನ ಬಳಿ ಬರಲು ಹೇಳಿ ಪ್ರಿನ್ಸಿಪಲ್ ಕೂಡ ಬೆಳಿಗ್ಗೆ ಕಾಲೇಜಿನ ಬಳಿ ಬಂದು ಅವರಿಬ್ಬರನ್ನು ಅವರಿಗಾಗಿ ಹುಡುಕಿದ್ದ ಬಾಡಿಗೆ ಮನೆಗೆ ಕರೆದುಕೊಂಡು ಬರುತ್ತಾರೆ. ಮೊದಲನೇ ಮಹಡಿಯಲ್ಲಿರುವ ಸಿಂಗಲ್ ಬೆಡ್ರೂಮ್ನ ಮನೆ ಚಿಕ್ಕದಾಗಿ ಚೊಕ್ಕವಾಗಿತ್ತು. ಆ ಮನೆ ನೋಡಿ ಅಣ್ಣ ತಂಗಿ ಇಬ್ಬರಿಗೂ ತುಂಬ ಖುಷಿಯಾಗಿತ್ತು. ಆ ಮನೆಯ ಓನರ್ ಕೂಡ ಕೆಳಗಡೆ ಮನೆಯಲ್ಲೇ ವಾಸವಾಗಿದ್ದರು. ಗಂಡ ಹೆಂಡತಿ ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರು ಹೆಚ್ಚು ಕಡಿಮೆ ವಂದನಾ ವಯಸ್ಸಿನವರೇ. ಎಲ್ಲ ಸ್ವಚ್ಛವಾಗಿದ್ದರಿಂದ ಚಿಕ್ಕ ಶಿವ ಪಾರ್ವತಿ ಗಣೇಶನ ಫೋಟೋ ಇಟ್ಟು ಪೂಜೆ ಮಾಡಿ, ಓನರ್ ಆಂಟಿ ಹೇಳಿದಂತೆ ಸ್ಟವ್ ಪೂಜೆ ಮಾಡಿ, ಹಾಲುಕ್ಕಿಸಿದ ವಂದನಾ ಎಲ್ಲರಿಗೂ ಕಾಫಿ ಟೀ ಮಾಡಿಕೊಡುತ್ತಾಳೆ. ವಂದನಾಳ ಕೈ ರುಚಿಯ ಕಾಫಿ ಎಲ್ಲರಿಗೂ ತುಂಬ ಹಿಡಿಸಿತ್ತು. ಓನರ್ ಆಂಟಿ ಪದ್ಮಾ ಅವರು ಕಾಫಿ ಕುಡಿದು ಅವರ ಮಕ್ಕಳು ಸ್ವಾತಿ ಮತ್ತು ಸಿಂಧು ಕಡೆಗೆ ನೋಡಿ ಆ ಹುಡುಗಿ ವಂದನಾಳನ್ನು ನೋಡಿ ಕಲಿಯಿರಿ, ಎಷ್ಟು ಚೆನ್ನಾಗಿ ಕಾಫಿ ಮಾಡಿದ್ದಾಳೆ, ನೀವು ಇದ್ದೀರಾ, ಮಾಡಿ ತಂದು ಕೊಟ್ಟರೆ ಬೆಡ್ ಮೇಲೆ ಕುಳಿತು ಬೆಡ್ ಕಾಫಿ ಅಂತ ಕುಡಿತೀರಾ ಅಷ್ಟೇ ಅಂತ ರೇಗಿದರೆ, ಹೋಗಮ್ಮ, ನೀನು ಇರಬೇಕಾದ್ರೆ ನಾವು ಯಾಕೆ ಟೀ ಕಾಫಿ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಹತ್ತಿರ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಅವರಿಬ್ಬರ ತಲೆ ಮೇಲೆ ಮೊಟಕಿದ ಪದ್ಮಾ ವಸಂತ್ ಮತ್ತು ವಂದನಾ ಕಡೆ ತಿರುಗಿ, ತಿಂಡಿ ಅಂತ ಆಯಾಸ ಮಾಡ್ಕೋಬೇಡಪ್ಪ, ತಿಂಡಿಗೆ ಇಬ್ಬರು ನಮ್ಮ ಮನೆಗೆ ಬಂದುಬಿಡಿ, ಪ್ರಯಾಣ ಮಾಡಿ ನಿಮಗೂ ಸಾಕಾಗಿರುತ್ತೆ ಅಂತ ಹೇಳಿ ಅವರು ಸಿಂಧು ಮತ್ತು ಸ್ವಾತಿಯನ್ನು ಕರೆದುಕೊಂಡು ಕೆಳಗೆ ಹೋಗುತ್ತಾರೆ. ಪ್ರಿನ್ಸಿಪಲ್ ಕೂಡ ಕಾಲೇಜ್ಗೆ ಟೈಮ್ ಆಗುತ್ತಪ್ಪ ವಸಂತ್, ನಾನು ಹೊರಡ್ತೀನಿ ಅಂತ ಹೇಳಿ, ವಂದನಾ ಕಾಫಿ ತುಂಬ ಸೂಪರಾಗಿ ಚೆನ್ನಾಗಿತ್ತಮ್ಮ, ಇನ್ಮೇಲೆ ಡೈಲಿ ನಿಮ್ಮ ಮನೆಯಲ್ಲೇ ಕಾಫಿ ಅಂತ ಹೇಳ್ತಾರೆ. ಖಂಡಿತ ಸರ್, ನಿಮಗೆ ಯಾವಾಗ ಬೇಕಾದರೂ ಬಂದು ಕಾಫಿ ಕುಡಿಯಬಹುದು ಸರ್, ಅಡಿಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮ ಚಿನ್ನಮ್ಮ ಅಂತ ಹೇಳ್ತಾನೆ ವಸಂತ್. ಸರ್, ಹಾಗೆ ಇವತ್ತು ಮನೆ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಂಡು ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಇಷ್ಟು ಬೇಗ ಮನೆಯನ್ನು ಕೂಡ ನಮಗಾಗಿ ಹುಡುಕಿದ್ದೀರಾ ಅಂತ ವಸಂತ್ ಕೂಡ ಅವರಿಗೆ ಧನ್ಯವಾದ ಹೇಳಿ ಬೀಳ್ಕೊಡುತ್ತಾನೆ. ವಂದನಾ, ನಿನಗೆ ಏನೇ ಸಹಾಯ ಬೇಕಿದ್ದರೂ ನಮ್ಮಲ್ಲಿ ಬಂದು ಕೇಳು ಮಗಳೇ, ನೀನು ಬೇರೆ ಅಲ್ಲ, ನಮ್ಮ ಸ್ವಾತಿ ಸಿಂಧು ಬೇರೆ ಅಲ್ಲ ಅಂತ ಹೇಳಿ ಮನೆಯ ಓನರ್ ಪ್ರಶಾಂತ್ ಕೂಡ ಕೆಳಗೆ ಹೋಗುತ್ತಾರೆ. ಅವರೆಲ್ಲ ಹೋದ ನಂತರ ಅಣ್ಣ ತಂಗಿ ಇಬ್ಬರು ಸೇರಿ ಮನೆಯ ಸಾಮಾನುಗಳನ್ನು ನೀಟಾಗಿ ಜೋಡಿಸಿ ಕೆಳಗಡೆ ಮನೆ ಓನರ್ ಮನೆಯಲ್ಲಿ ತಿಂಡಿ ತಿಂದು ಪ್ರಶಾಂತ್ ಸರ್ ಹತ್ತಿರ ಇಲ್ಲಿ ದಿನಸಿ ಅಂಗಡಿ, ಮಾರ್ಕೆಟ್ ಎಲ್ಲ ಎಲ್ಲಿದೆ ಅಂತ ಕೇಳಿ ಮನೆಗೆ ಬರುತ್ತಾರೆ. ಇಬ್ಬರು ಮಾರ್ಕೆಟ್ಗೆ ಹಾಗೂ ದಿನಸಿ ಅಂಗಡಿಗೆ ಹೋಗಿ ಮನೆಗೆ ಬೇಕಾಗುವ ಪದಾರ್ಥಗಳು, ಸಾಮಾನುಗಳನ್ನು, ಹಣ್ಣು ತರಕಾರಿ ಎಲ್ಲ ತಂದು ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿ ಇಬ್ಬರು ಒಬ್ಬರಿಗೊಬ್ಬರು ತುತ್ತು ಕೊಟ್ಟು ತಿನ್ನುತ್ತಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ದೀಪ ಹಚ್ಚಿದ ವಂದನಾ, ಅಣ್ಣ ಬೇಜಾರಾಗುತ್ತದೆ, ಕೆಳಗಡೆ ಮನೆ ಸ್ವಾತಿ ಸಿಂಧು ಹತ್ತಿರ ಸ್ವಲ್ಪ ಹೊತ್ತು ಮಾತಾಡಿ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಇಲ್ಲಿ ಎಲ್ಲಿದೆ ಅಂತ ಕೇಳಿಕೊಂಡು ಬರ್ತೀನಿ ಅಂತ ಹೇಳಿ ಅವಳು ಕೆಳಗಡೆ ಮನೆಗೆ ಹೋದರೆ, ವಂದನಾ ಕೆಳಗಡೆ ಮನೆಗೆ ಹೋದರೆ ಇವನು ಸುಮ್ಮನೆ ವಾಕಿಂಗ್ ಮಾಡುವ ನೆಪದಲ್ಲಿ ಅವರು ವಾಸವಿರುವ ಜಾಗದ ಬಗ್ಗೆ ತಿಳಿಯುವ ಸಲುವಾಗಿ ವಾಕಿಂಗ್ ಹೋಗುತ್ತಾನೆ. ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವನ ಮನಸ್ಸನ್ನು ಕದ್ದ ಹುಡುಗಿಯನ್ನು ನೋಡುತ್ತಾನೆ. ಅವಳು ಅಷ್ಟು ದೊಡ್ಡ ಮನೆಯ ಗೇಟ್ ತೆಗೆದು ಹೋಗುವುದನ್ನು ನೋಡಿ, ಅಯ್ಯೋ ಇದೇನಿದು, ಇವರು ಇಷ್ಟು ದೊಡ್ಡ ಮನೆಯಲ್ಲಿರುವವರು ಅಂದರೆ ದೊಡ್ಡ ಶ್ರೀಮಂತರು ಅಂತ ಅನ್ನಿಸುತ್ತೆ. ಮತ್ತು ಯಾಕೆ ಅಲ್ಲಿ ಕಾಲೇಜಿನಲ್ಲಿ ಪಾಠ ಮಾಡೋದಕ್ಕೆ ಬರ್ತಾರೆ, ಇದು ಅವರೇನಾ, ಅವರಿಗೆ ಏನು ಕಡಿಮೆ ಇದೆ ಇಷ್ಟು ದೊಡ್ಡ ಮನೆಯಲ್ಲಿ, ಅಲ್ಲಲ್ಲ ಬಂಗಲೆ, ಮಿನಿ ಅರಮನೆಯಂತೆ ಇದೆ ಆ ಮನೆ, ಹಾಗಾದರೆ ನಾನು ಆಸೆ ಪಟ್ಟಿದ್ದು ನಿಲುಕದ ನಕ್ಷತ್ರಕ್ಕ ಅಂತ ತನ್ನಲ್ಲೇ ಪ್ರಶ್ನೆಗಳನ್ನು ಹಾಕಿಕೊಂಡು ನಾನು ಬಡವ, ಸಿಂಗಲ್ ಬೆಡ್ರೂಮ್ನ ಬಾಡಿಗೆ ಮನೆಯಲ್ಲಿರುವವನು, ಮತ್ತು ಸಾಲದ ಸುಳಿಯಲ್ಲಿರುವ ನಾನೆಲ್ಲಿ, ಅವರೆಲ್ಲಿ, ಒಂದು ಅಷ್ಟು ದೂರ ಅಡ್ಡಾಡಿ ಮನೆಗೆ ಬಂದು ಸಾಂಬಾರು ಇದ್ದಿದ್ದರಿಂದ ಅನ್ನಕ್ಕೆ ಇಡ್ತಾನೆ. ಅಷ್ಟರಲ್ಲಿ ವಂದನಾ ಕೂಡ ಬರುತ್ತಾಳೆ. ಅಣ್ಣ, ಇಲ್ಲೇ ಹತ್ತಿರದಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಇದೆಯಂತೆ, ನಾನು ಸೇರಿಕೊಳ್ತೀನಿ, ಮನೆಯಲ್ಲಿ ಇರೋದಕ್ಕೆ ಬೇಜಾರು, ಎಕ್ಸಾಮ್ ಟೈಮ್ನಲ್ಲಿ ರಜೆ ಹಾಕಿಕೊಳ್ತೀನಿ ಅಂತ ಹೇಳುತ್ತಾಳೆ. ಸರಿ ಚಿನ್ನಮ್ಮ, ಆದರೆ ನಿನ್ನ ಜಾಗ್ರತೆಯಲ್ಲಿ ನೀನಿರು, ಇದು ಹೊಸ ಊರು, ಹೊಸ ಜನ, ಹೇಗೋ ಏನೋ ನಮಗೆ ಗೊತ್ತಿಲ್ಲ, 1-2 ದಿನ ಕಳೆಯಲಿ, ಈಗ ನನ್ನ ಹತ್ತಿರ ಇದ್ದ ದುಡ್ಡು ಕೂಡ ಖಾಲಿಯಾಗಿದೆ,
ಒಂದು ವಾರದಲ್ಲಿ ನಮ್ಮ ಕಾಲೇಜಿನಲ್ಲಿ ಅಡ್ವಾನ್ಸ್ ಆಗಿ ಸ್ಯಾಲ್ರಿ ಕೇಳಿ ನಿನಗೆ ಕೊಡ್ತೀನಿ, ಆಮೇಲೆ ಸೇರಿಕೊಳ್ಳುವಂತೆ ಅಂತ ಹೇಳ್ತಾನೆ. ಆದರೆ ಒಂದು ವಿಷಯ ಚಿನ್ನಮ್ಮ, ನಮ್ಮ ಮನೆಯ ಸಮಸ್ಯೆನ ಅಥವಾ ಬೇರೆ ಯಾವುದೇ ವಿಷಯನ ಓನರ್ ಹತ್ತಿರ ಆಗಲಿ ಅವರ ಮಕ್ಕಳ ಹತ್ತಿರ ಹೇಳಬೇಡ ಅಂತ ಹೇಳಿದಾಗ, ಸರಿ ಅಣ್ಣ, ಅದನ್ನು ನನಗೆ ನೀನು ಹೇಳುವ ಅವಶ್ಯಕತೆ ಇಲ್ಲ, ನಾನು ಏನನ್ನು ಯಾರೊತ್ತಿಗೂ ಹೇಳುವುದಿಲ್ಲ ಅಂತ ಹೇಳ್ತಾಳೆ. ದಟ್ಸ್ ಮೈ ಸ್ವೀಟ್ ಸಿಸ್ಟರ್ ಅಂತ ಅವಳ ಕೆನ್ನೆ ಹಿಂಡಿ ನಡಿ ಇಬ್ಬರು ಊಟ ಮಾಡೋಣ ಅಂತ ಹೇಳಿ ಇಬ್ಬರು ಊಟ ಮುಗಿಸಿ ಪಾತ್ರೆಯನ್ನೆಲ್ಲ ತೊಳೆದಿಟ್ಟು ಮಲಗುತ್ತಾರೆ. ಇತ್ತ ಕಡೆ ಕೆಳಗಡೆ ಮನೆಯ ಓನರ್ ಮನೆಯಲ್ಲೂ ಇವರ ಬಗ್ಗೆಯೇ ಮಾತನಾಡುತ್ತಿದ್ದಾರೆ. ವಸಂತ್ಗೆ ಸಿಂಧು ಅಥವಾ ಸ್ವಾತಿನ ಮದುವೆ ಮಾಡಿಕೊಟ್ಟರೆ ಚೆನ್ನಾಗಿರುತ್ತೆ. ವಸಂತ್ ತುಂಬ ಒಳ್ಳೆಯ ಹುಡುಗ, ನೋಡಲು ತುಂಬ ಚೆನ್ನಾಗಿದ್ದಾನೆ, ಹಾಗೆ ಚೆನ್ನಾಗಿ ಓದಿದ್ದಾನೆ, ಒಳ್ಳೆಯ ಕೆಲಸ. ನಮಗೂ ಗಂಡು ಮಕ್ಕಳಿಲ್ಲ, ಅವರಿಗೂ ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ನಮ್ಮ ಮನೆಯ ಅಳಿಯ ಆಗಿ ಇಲ್ಲೇ ಇರುತ್ತಾನೆ ಅಂತ ಪ್ರಶಾಂತ್ ಪದ್ಮ ಯೋಚಿಸುತ್ತಿದ್ದಾರೆ. ಇತ್ತ ಪ್ರಿನ್ಸಿಪಲ್ ಮನೆಯಲ್ಲೂ ಕೂಡ ವಂದನಾ ಬಗ್ಗೆ ಮಾತನಾಡುತ್ತಿದ್ದಾರೆ. ನಮಗೆ ಇರುವ ಒಬ್ಬನೇ ಮಗನಿಗೆ ವಂದನಾ ಅಂತ ಹುಡುಗಿ ಸಿಕ್ಕರೆ ಮನೆ ಮಗಳಾಗಿ ಇರುತ್ತಾಳೆ. ತುಂಬ ಮೃದು ಸ್ವಭಾವದ ಹುಡುಗಿ, ಮಿತಭಾಷಿ, ನೋಡಲು ಕೂಡ ಸುಂದರವಾಗಿ ಸುಶೀಲೆಯಾಗಿ ಒಳ್ಳೆ ಗೊಂಬೆ ಇದ್ದ ಹಾಗೆ ಇದ್ದಾಳೆ ಅಂತ ಹೇಳ್ತಾರೆ ಪ್ರಿನ್ಸಿಪಲ್. ಗೊಂಬೆಯಾಗಿ ಇದ್ದಾಳೆ, ಆದರೆ ಸ್ವಲ್ಪ ದಿನ ಕಳೆಯಲಿ, ಅವಳ ಎಕ್ಸಾಮ್ಸ್ ಎಲ್ಲ ಮುಗಿಯಲಿ, ಅವಳ ಓದು ಮುಗಿದ ಮೇಲೆ ವಸಂತ್ ಹತ್ತಿರ ಮಾತಾಡೋಣ ಅಂತ ಪ್ರಿನ್ಸಿಪಾಲ್ ದಾಮೋದರ್ ತಮ್ಮ ಹೆಂಡತಿ ಮಂಗಳ ಹತ್ತಿರ ಹೇಳ್ತಿದ್ದಾರೆ. ನಿನ್ನನ್ನು ಅವರಿಗೆ ಪರಿಚಯ ಮಾಡಿಕೊಡ್ತೀನಿ ಮಂಗಳ, ಆಗ ನೀನೇ ನನ್ನ ಮಾತನ್ನು ಒಪ್ಪಿಕೊಳ್ತೀಯ ಅಂತ ದಾಮೋದರ್ ಹೇಳ್ತಾರೆ. ಇದ್ಯಾವುದರ ಅರಿವಿಲ್ಲದ ಅಣ್ಣ ತಂಗಿ ಇಬ್ಬರು ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಾರೆ. ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ಮುಖ ತೊಳೆದು ಬಾಗಿಲಿಗೆ ನೀರು ಹಾಕಿ ಚಂದದ ರಂಗೋಲಿ ಹಾಕಿದ ವಂದನಾ ಕಾಫಿ ಮಾಡಿ ತನ್ನ ಅಣ್ಣನನ್ನು ಎಬ್ಬಿಸುತ್ತಾಳೆ. ಇಬ್ಬರು ಮನೆಯ ಹೊರಗಡೆ ಕಾಂಪೌಂಡ್ನಲ್ಲಿ ಚೇರ್ ಮೇಲೆ ಕುಳಿತು ಕಾಫಿ ಸವಿಯುತ್ತಾ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಕಾಫಿ ಕುಡಿತ ವಂದನಾ, ಅಣ್ಣ, ಆ ಬೆಂಗಳೂರು ಗಿಜಿಬಿಜಿ ಗಾಡಿಗಳ ಸೌಂಡ್ ಎಲ್ಲದಕ್ಕಿಂತ ಇಲ್ಲಿ ಎಷ್ಟು ಪ್ರಶಾಂತವಾದ ವಾತಾವರಣ ಇದೆ ಅಲ್ವಾ ಅಣ್ಣ ಅಂತ ಕೇಳ್ತಾಳೆ. ಆ ಬೆಂಗಳೂರಿಗಿಂತ ನನಗಂತೂ ತುಂಬ ಇಷ್ಟವಾಯಿತು ಅಣ್ಣ ಈ ಊರು, ಈ ಜಾಗ, ಈ ಜನ. ಓನರ್ ಕೂಡ ಬೆಂಗಳೂರಿನ ಓನರ್ನಂತೆ ತುಂಬ ಒಳ್ಳೆಯವರು ಅಂತ ಹೇಳ್ತಾಳೆ. ಹ್ಞೂ ಚಿನ್ನಮ್ಮ, ನಿನ್ನ ಮಾತು ನಿಜ. ಸರಿ, ನಾನು ಸ್ನಾನಕ್ಕೆ ಹೋಗ್ತೀನಿ, ನೀನು ಅನ್ನ ಮತ್ತು ಚಿತ್ರಾನ್ನ ಗೊಜ್ಜು ಮಾಡು ಸಾಕು ಅಂತ ಹೇಳಿ ಅವನು ಸ್ನಾನ ಮಾಡಿಕೊಂಡು ಬಂದು ದೇವರ ಪೂಜೆ ಮಾಡಿ ತಿಂಡಿ ತಿಂದು ಕಾಲೇಜ್ಗೆ ಹೊರಡ್ತಾನೆ. ಇವಳು ಉಳಿದ ಕೆಲಸದ ಕಡೆ ಗಮನ ಕೊಡುತ್ತಾಳೆ. ಮನೆಯಿಂದ ಸ್ವಲ್ಪ ದೂರದಲ್ಲೇ ಕಾಲೇಜ್ ಇದ್ದಿದ್ದರಿಂದ ನಡೆದುಕೊಂಡೇ ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಲ್ನ ಕಂಡು ಅವನು ತೆಗೆದುಕೊಳ್ಳಬೇಕಿದ್ದ ಕ್ಲಾಸ್ ಬಗ್ಗೆ ವಿಚಾರಿಸುತ್ತಾನೆ. ಪ್ರಿನ್ಸಿಪಲ್ ಕೂಡ ಅವನನ್ನು ಕುಳಿತುಕೊಳ್ಳಲು ಹೇಳಿ ಅಟೆಂಡರ್ನ ಕರೆದು ಚೈತ್ರಾ ಮೇಡಮ್ ಬಂದಿದ್ರೆ ಬರುವುದಕ್ಕೆ ಹೇಳು ಅಂತ ಹೇಳಿ ಕಳುಹಿಸಿ, ವಸಂತ್, ಇನ್ನು ಕೇವಲ ಸ್ವಲ್ಪ ದಿನ ಎಷ್ಟೇ ಬಾಕಿ ಇದೆ ಎಕ್ಸಾಮ್ಗೆ, ಚೈತ್ರಾ ಮೇಡಮ್ ಜೊತೆ ಡಿಸ್ಕಸ್ ಮಾಡಿ ಇಬ್ಬರು ನಿಮ್ಮ ಸಬ್ಜೆಕ್ಟ್ನ ಪಾಠ ಮಾಡಿ ಅಂತ ಹೇಳುತ್ತಾರೆ. ಅಷ್ಟರಲ್ಲಿ ಚೈತ್ರಾ ಆಫೀಸ್ ರೂಮ್ಗೆ ಬರುತ್ತಾಳೆ. ಎಕ್ಸ್ಕ್ಯೂಸ್ ಮೀ ಸರ್ ಅನ್ನುವ ಧ್ವನಿಗೆ ಅವನು ತಿರುಗಿ ನೋಡಿದರೆ ಅವನ ಹೃದಯ ಕಳೆದು ಹೋಗುವುದು ಮಾತ್ರ ಬಾಕಿ. ಅಷ್ಟು ಚೆನ್ನಾಗಿ ಬಿಳಿ ಬಣ್ಣದ, ಅದರ ಮೇಲೆ ತಿಳಿ ಗುಲಾಬಿ ಬಣ್ಣದ ಹೂವಿನ ಚಿತ್ತಾರವಿದ್ದ ಕಾಟನ್ ಸೀರೆಯನ್ನು ಒಪ್ಪವಾಗಿ ಉಟ್ಟು ನಿಂತಿರುವ ಚೈತ್ರ ಹಂಸದಂತೆ ಕಾಣುತ್ತಿದ್ದಳು. ಅವಳನ್ನು ಕಂಡೊಡನೆ ಅವನ ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತು. ಮತ್ತೆ ಪ್ರಿನ್ಸಿಪಾಲ್ ರತನಿಗೆ ಎಚ್ಚೆತ್ತುಕೊಳ್ಳುತ್ತಾನೆ. ಎಸ್ ಮಿಸ್ ಚೈತ್ರ, ಬನ್ನಿ, ಇವರು ಮಿಸ್ಟರ್ ವಸಂತ್ ಅಂತ, ಇನ್ಮೇಲೆ ನಿಮ್ಮ ಪಾಠದ ಹೊರೆಯನ್ನು ಕಡಿಮೆ ಮಾಡಲು ಬಂದಿದ್ದಾರೆ ಅಂತ ವಸಂತ್ನ ಚೈತ್ರಾಗೆ ಪರಿಚಯ ಮಾಡಿಕೊಡುತ್ತಾರೆ. ಒಬ್ಬರಿಗೊಬ್ಬರು ನಮಸ್ಕಾರ ಮಾಡಿಕೊಳ್ತಾರೆ. ಒಬ್ಬರಿಗೊಬ್ಬರಿಗೆ ಪ್ರಿನ್ಸಿಪಲ್ ಪರಿಚಯ ಮಾಡಿಕೊಡ್ತಾರೆ. ಚೈತ್ರಾ, ಇವರಿಗೆ ಪಾಠದ ಬಗ್ಗೆ ಎಲ್ಲಿಯವರೆಗೂ ನೀವು ಪಾಠ ಮಾಡಿದ್ದೀರಾ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಹೇಳಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ ಇದೆ, ಆದಷ್ಟು ಬೇಗ ನಿಮ್ಮ ಸಬ್ಜೆಕ್ಟ್ನ ಪಾಠನ ಮಾಡಿ ಮುಗಿಸಿ ಮಕ್ಕಳು ಒಳ್ಳೆಯ ಅಂಕ ಪಡೆಯುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಪರಿಚಯಿಸುತ್ತಾರೆ. ಕೈ ಮುಗಿದ ಚೈತ್ರ, ಬನ್ನಿ ಸರ್, ನಿಮಗೆ ಸ್ಟಾಫ್ ರೂಮ್ನಲ್ಲಿ ನಿಮಗೆ ಬೇಕಿರುವ ಎಲ್ಲ ಮಾಹಿತಿಯನ್ನು ಕೊಡುತ್ತೇನೆ ಅಂತ ಪ್ರಿನ್ಸಿಪಾಲ್ಗೆ ಧನ್ಯವಾದ ಹೇಳಿ ವಸಂತನ ಕರೆದುಕೊಂಡು ಹೋಗುತ್ತಾಳೆ. ಅವಳು ಮುಂದೆ ಹೋದರೆ ಇವನು ಅವಳ ಹಿಂದೆ ಹೋಗುತ್ತಾ, ನೀವು ತುಂಬ ದೊಡ್ಡ ಶ್ರೀಮಂತರು, ನಾನು ನಿಮಗೆ ತಕ್ಕವನಲ್ಲ ಅಂತ ನಾನು ಸುಮ್ಮನಾದರೂ ಈ ಹಾಳಾದ ಹೃದಯ, ಮನಸ್ಸು, ಬುದ್ಧಿ ನನ್ನ ಮಾತನ್ನೇ ಕೇಳ್ತಿಲ್ಲ ಕಣ್ರಿ ಅಂತ ಹೇಳಿ. ನಾನು ಏನು ಮಾಡಲಿ, ಈ ಹಾಳಾದ ಮನಸ್ಸು ನನ್ನ ಮಾತನ್ನೇ ಕೇಳ್ತಿಲ್ಲ ಕಣ್ರಿ. ಇಬ್ಬರು ಒಂದೇ ಸಬ್ಜೆಕ್ಟ್ ಪಾಠ ಬೇರೆ ಮಾಡಬೇಕು, ಪ್ರತಿಯೊಂದನ್ನು ನಿಮ್ಮ ಹತ್ತಿರ ಕೇಳಬೇಕು, ನನ್ನ ಮನಸ್ಸನ್ನು ಹೇಗಪ್ಪ ಸಂಭಾಳಿಸಲಿ ಅಂದುಕೊಂಡೇ ಸ್ಟಾಫ್ ರೂಮ್ಗೆ ಬರುತ್ತಾನೆ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು. ಇಂತಿ ನಿಮ್ಮ ಪುಟ್ಟ ಅಭಿಮಾನಿ ರೇಖಾ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ನಿಮ್ಮ ಬಿಡುವಿನ ವೇಳೆಯಲ್ಲಿ ಕೆಲಸ ಮಾಡಿಕೊಂಡು ಇಯರ್ಫೋನ್ ಅಥವಾ ಇಯರ್ಪಾಡ್ಸ್ ಹಾಕಿಕೊಂಡು ನನ್ನ ಕಥೆಯನ್ನು ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.